IPS ಡಿ ರೂಪಾ ಮತ್ತು IAS ರೋಹಿಣಿ ಸಿಂಧೂರಿ ನಡುವಣ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ರೋಹಿಣಿ ಸಿಂಧೂರಿ ವಿರುದ್ಧ ಡಿ ರೂಪಾ ಏನೋ ಒಂದಷ್ಟು ಅವಹೇಳನಕಾರಿ ಪೋಸ್ಟ್ ಅನ್ನು ಹಾಕಿದ್ರು ಅನ್ನೋ ಕಾರಣಕ್ಕೋಸ್ಕರ ರೋಹಿಣಿ ಸಿಂಧೂರಿ ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ್ರು. ಈಗ ಇಬ್ರಿಗೂ ಕೂಡ ಕಿವಿ ಮಾತನ್ನು ಹೇಳಿದೆ ನ್ಯಾಯಾಲಯ. ನ್ಯಾಯಮೂರ್ತಿ ಓಕಾ ಅವರು ಹೇಳಿರ್ತಕ್ಕಂಥದ್ದು 1 ತಿಂಗಳ ಒಳಗೆ ಪೋಸ್ಟ್ ಡಿಲೀಟ್ ಮಾಡುವಂತೆ ರೂಪಾಗೆ ಸುಪ್ರೀಂ ಸೂಚನೆಯನ್ನು ಕೊಟ್ಟಿದೆ. ಇಬ್ಬರಿಗೂ ಒಳ್ಳೆಯ ಭವಿಷ್ಯ ಇದೆ ಅಂತ ನ್ಯಾಯಮೂರ್ತಿ AS ಓಕಾ ಅವರು ಬುದ್ಧಿಮಾತನ್ನು ಇಬ್ಬರಿಗೂ ಕೂಡ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಡಿ ರೂಪಾ ಬಹಿರಂಗ ಕ್ಷಮೆ ಯಾಚಿಸಬೇಕು ಅಂತ ಪಟ್ಟು ಹಿಡಿದಿದ್ರು ರೋಹಿಣಿ ಸಿಂಧೂರಿ. ನಿಮ್ಮಿಬ್ಬರಿಗೂ ಕೂಡ ಉಜ್ವಲ ಭವಿಷ್ಯವಿದೆ. ನಿಮ್ಮಿಬ್ಬರ ಭವಿಷ್ಯವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ತೀರ್ಮಾನಕ್ಕೆ ಬಂದಿದ್ದೀವಿ ಅಂತ ನ್ಯಾಯಮೂರ್ತಿ AS ಓಕಾ ಅವರು ಬುದ್ಧಿಮಾತು ಹೇಳಿದ್ರು. ಆದರೆ ಅದನ್ನು ರೋಹಿಣಿ ಸಿಂಧೂರಿ ಅವರು ಒಪ್ತಾ ಇಲ್ಲ. ಈಗಾಗಲೇ ಜನ ನನ್ನನ್ನು ಒಂದು ರೀತಿ ನೋಡೋದಕ್ಕೆ ಶುರು ಮಾಡಿದ್ದಾರೆ, ನನ್ನ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಬಹಿರಂಗವಾಗಿ ಕ್ಷಮೆ ಯಾಚನೆ ಮಾಡಲೇಬೇಕು ಅಂತ ರೋಹಿಣಿ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಇಬ್ಬರಿಗೂ 1 ತಿಂಗಳು ಕಾಲಾವಕಾಶವನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಇವಾಗ ಇದನ್ನು ಇತ್ಯರ್ಥ ಮಾಡ್ಕೊಳ್ಳಿ, ನೀವೇ ಬಗೆಹರಿಸ್ಕೊಳ್ಳಿ, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಕ್ಕಂಥ ಪೋಸ್ಟನ್ನು ಡಿಲೀಟ್ ಮಾಡ್ಕೊಳ್ಳಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಇದು ರೋಹಿಣಿ ಸಿಂಧೂರಿ ಅವರು ಒಪ್ಪೋದಕ್ಕೆ ರೆಡಿ ಇಲ್ಲ. ಇಬ್ಬರಿಗೂ ಬುದ್ಧಿಮಾತು ಹೇಳಿದ್ದಾರೆ ನ್ಯಾಯಮೂರ್ತಿ ಓಕಾ ಅವರು. IPS ಡಿ ರೂಪಾ, IAS ರೋಹಿಣಿ ಸಿಂಧೂರಿ ಜಟಾಪಟಿ. ಎಲ್ಲ ಪೋಸ್ಟ್ಗಳ ಡಿಲೀಟ್ಗೆ ರೂಪಾಗೆ ಕಾಲಾವಕಾಶವನ್ನು ಕೊಡಲಾಯಿತು. ಸುಪ್ರೀಂನಿಂದ ಇಬ್ಬರಿಗೂ ಬುದ್ಧಿಮಾತನ್ನು ಹೇಳಲಾಯಿತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡೆಯೋಣ. ಶಬೀರ್, ಇವತ್ತಿನ ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಇಬ್ಬರಿಗೂ ಏನು ಕಿವಿ ಮಾತನ್ನು ಹೇಳಿದ್ದಾರೆ, ಏನು ಬುದ್ಧಿವಾದ ಹೇಳಿದ್ದಾರೆ, ನಂತರ ಏನೇನು ಬೆಳವಣಿಗೆಗಳಾಯಿತು? ಅರವಿಂದ್, IAS ರೋಹಿಣಿ ಸಿಂಧೂರಿ ಅವರು ಡಿ ರೂಪಾ ಅವರ ವಿರುದ್ಧ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಹೂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿರಂತರವಾದಂತಹ ವಿಚಾರಣೆಗಳು ಕೂಡ ನಡೀತಾ ಇದ್ದಾವೆ. ಇವತ್ತು ಕೂಡ ಈ ಒಂದು ಅರ್ಜಿ ವಿಚಾರಣೆ ನ್ಯಾಯಮೂರ್ತಿ AS ಓಕಾ ಅವರ ಪೀಠದ ಮುಂದೆ ಬಂದಿತ್ತು. ಈ ಸಂದರ್ಭದಲ್ಲಿ ಸುದೀರ್ಘವಾದಂತಹ ವಿಚಾರಣೆ ಕೂಡ ಆಯ್ತು. ರೋಹಿಣಿ ಸಿಂಧೂರಿ ಪರ ವಾದ ಮಂಡಿಸಿದಂತ ವಕೀಲರು ಡಿ ರೂಪಾ ಅವರು ಸೋಷಿಯಲ್ ಮೀಡಿಯಾ ಮತ್ತೆ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಮಾನಹಾನಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾನಹಾನಿ ಆಗಿರುವಂತದ್ದು. ಹೀಗಾಗಿ ಅವರು ಬೇಷರತ್ತು ಕ್ಷಮೆಯನ್ನ ಕೇಳಲೇಬೇಕು ಅನ್ನುವಂತಹ ಒತ್ತಾಯವನ್ನ ಕೂಡ ಮಾಡಿದ್ರು. ಯಾಕಂದ್ರೆ ಅವರು ಮಾಡಿರುವಂತಹ ಕಮೆಂಟ್ ಗಳಿಂದಾಗಿ ನನ್ನ ಕುಟುಂಬಕ್ಕೆ ಘಾಸಿಯಾಗಿದೆ, ಮತ್ತೆ ಜನರು ನಮ್ಮನ್ನ ನೋಡುವಂತಹ ದೃಷ್ಟಿಕೋನವೂ ಕೂಡ ಬದಲಾಗಿದೆ. ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡುವಂತಹ ನಾವು ಈ ರೀತಿಯಾದಂತಹ ಹೇಳಿಕೆಗಳನ್ನು ಸಹಿಸೋದು ಹೇಗೆ? ಇದರಿಂದ ನಮ್ಮ ವ್ಯಕ್ತಿತ್ವಕ್ಕೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗಿರುವಂತದ್ದು. ಹೀಗಾಗಿ ಇದಕ್ಕೆ ಯಾವುದೇ ರೀತಿಯಾದಂತಹ ಪರ್ಯಾಯ ಮಾರ್ಗಗಳಿಲ್ಲ. ಅವರು ಬೇಷರತ್ ಕ್ಷಮೆಯನ್ನ ಕೇಳಲೇಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದ್ರು. ಇದಕ್ಕೆ ಆಕ್ಷೇಪವನ್ನ ಡಿ ರೂಪಾ ಪರ ವಕೀಲರು ಕೂಡ ವ್ಯಕ್ತಪಡಿಸಿದ್ರು. ಕೇವಲ ಡಿ ರೂಪಾ ಅವರು ಮಾತ್ರ ಹೇಳಿಕೆಗಳನ್ನ ನೀಡಿಲ್ಲ, ರೋಹಿಣಿ ಸಿಂಧೂರಿ ಅವರು ಕೂಡ ಈ ರೀತಿಯಾದಂತಹ ಹೇಳಿಕೆಗಳನ್ನ ನೀಡಿದ್ದಾರೆ, ಮತ್ತೆ ಮಾಧ್ಯಮಗಳಲ್ಲಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮತ್ತೆಗೆ ಬುದ್ಧಿ ಭ್ರಮಣೆ ಆಗಿದೆ ಅನ್ನುವಂತಹ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ವಾದಿಸಿದ್ರು. ಇದಕ್ಕೆ ಪ್ರತಿವಾದವನ್ನ ಮಂಡಿಸಿದಂತಹ ರೋಹಿಣಿ ಸಿಂಧೂರಿ ಪರ ವಕೀಲರು, ಬುದ್ಧಿ ಭ್ರಮಣೆ ಆದಂತವ್ರು ಇಂಥ ಪೋಸ್ಟ್ ಗಳನ್ನ ಮಾಡ್ತಾರೆ ಅಂತ ನಾವು ಹೇಳಿದ್ದೇವೆ ವಿನಃ ಡಿ ರೂಪಾ ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅನ್ನುವಂತಹ ಹೇಳಿಕೆಯನ್ನ ನಾವು ಎಲ್ಲೂ ಕೂಡ ನೀಡಿಲ್ಲ ಅನ್ನುವಂತ ಸ್ಪಷ್ಟನೆಯನ್ನ ಕೂಡ ಕೊಡುವಂತ ಪ್ರಯತ್ನವನ್ನ ಮಾಡ್ತು. ಒಂದ್ ರೀತಿ ವಾದ ಪ್ರತಿವಾದ ತಾರಕಕ್ಕೆ ಏರ್ತಿದ್ದಂತೆ ಮಧ್ಯಪ್ರವೇಶ ಮಾಡುವಂತ ಪ್ರಯತ್ನವನ್ನ ನ್ಯಾಯಮೂರ್ತಿ AS ಓಕಾ ಅವರು ಮಾಡಿದ್ರು. ಇಬ್ಬರು ಅಧಿಕಾರಿಗಳಿಗೂ ಕೂಡ ಬುದ್ಧಿ ಮಾತನ್ನ ಹೇಳುವಂತ ಪ್ರಯತ್ನವನ್ನ ಮಾಡಿದ್ರು. ಇಬ್ಬರಿಗೂ ಕೂಡ ಉಜ್ವಲವಾದಂತ ಭವಿಷ್ಯ ಇದೆ. ಇಬ್ಬರು ಹಿರಿಯ ಅಧಿಕಾರಿಗಳಿದ್ದೀರಿ. ಹೀಗೆ ಸಾರ್ವಜನಿಕರವಾಗಿ ಗುದ್ದಾಡುವಂಥದ್ದು ಅಥವಾ ಜಟಾಪಟಿ ಮಾಡುವಂಥದ್ದು ಸೂಕ್ತ ಅಲ್ಲ. ಹೀಗಾಗಿ 1 ತಿಂಗಳ ಕಾಲಾವಕಾಶವನ್ನ ಕೊಡ್ತೀವಿ. ಅದೇನು ಮಾತುಕತೆ ಮಾಡ್ಬೋದು, ಮಾತುಕತೆ ಮಾಡಿ ಒಂದು ಇತ್ಯರ್ಥಕ್ಕೆ ಬನ್ನಿ. ಯಾಕೆಂದ್ರೆ ಈ ರೀತಿಯಾಗಿ ವಾದ ಪ್ರತಿವಾದವನ್ನ ಮಾಡ್ತಾ ಹೋದ್ರೆ ಯಾರಿಗೂ ಕೂಡ ಅಂತಿಮವಾಗಿ ನಿರ್ಣಯ ಆಗುವಂತದ್ದು ಏನು ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಒಂದು ಈಗ ಮಾಡಿರುವಂತ ಎಲ್ಲಾ ಪೋಸ್ಟ್ ಗಳೇನಿದಾವೆ ಅವೆಲ್ಲವನ್ನು ಕೂಡ ಸೋಷಿಯಲ್ ಮೀಡಿಯಾಗಳಿಂದ ಡಿಲೀಟ್ ಮಾಡಬೇಕು. ಜೊತೆಗೆ ಒಂದು ಅಂತಿಮ ಮಾತುಕತೆಗೆ ಬನ್ನಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಮಾರ್ಗವನ್ನ ಕೂಡ ಸೂಚಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ರೋಹಿಣಿ ಸಿಂಧೂರಿ ಅವರ ಪರ ವಕೀಲರು ಮಾತ್ರ ಈ ಒಂದು ಮಾತಿಗೆ ಒಪ್ಕೊಳ್ಳಿಲ್ಲ. ಬೇಷರತ್ತು ಕ್ಷಮೆಯನ್ನ ಕೇಳದೆ ಬೇರೆ ಮಾರ್ಗ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನ ಮುಂದುವರೆಸಿದ್ರು. ಹೀಗಾಗಿ 1 ತಿಂಗಳ ಸಮಯವನ್ನ ಸದ್ಯಕ್ಕೆ ಕೊಟ್ಟು ಫೆಬ್ರವರಿ 16ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿರುವಂತದ್ದು. ಶಬೀರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ.